ಆಲ್ ರೈಟ್, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಏನು ಮಾಡ್ತಾರೆ ಅನ್ನೋದನ್ನು ಆಮೇಲೆ ನೋಡೋಣ. ನಾಳೆ ಅವರು ಮಾಡಿದ ಮೇಲೆ ತೀರ್ಮಾನವನ್ನು ನಾವು ನಮ್ಮ ವ್ಯಾಖ್ಯಾನ ವಿಶ್ಲೇಷಣೆಗಳನ್ನು ಕೊಡ್ಬೋದು. ಬಹು ಸಹಜವಾಗಿ ಕಾಂಗ್ರೆಸ್ ತನ್ನ ಜೋಶಿಂದ ಪುಟಿದೆಟ್ಟಿದೆ. ಏನು ಹೇಳಿದ್ರು ರಾಹುಲ್ ಗಾಂಧಿ ಅವರು ಮತ್ತೆ ಖರ್ಗೆ ಅವರು ಮತ್ತೆ ಮಮತಾ ಬ್ಯಾನರ್ಜಿ ಅವರೆಲ್ಲ ಮಾತನಾಡಿ ಏನು ಹೇಳಿದ್ದಾರೆ ನೋಡ್ಬಿಡೋಣ ಸರ್. ಎಸ್, कल डिसाइड होगा, इंडिया गठबंधन की मीटिंग है, कल हमारा अलायंस डिसाइड करेगा. बड़ी फाइन लाइन है, जो इंडिया गठबंधन डिसाइड करेगा उस पे हम एक्शन लेंगे. विनम्रता से जनमत को स्वीकार करते हैं. इस बार जनता ने किसी एक दल को पूर्ण बहुमत नहीं दिया. खासकर सत्ताधारी दल भाजपा ने एक व्यक्ति एक चेहरे के नाम पर वोट मांगा. अब ये स्पष्ट हो गया है कि ये मैंडेट मोदी जी के खिलाफ. ಆಲ್ ರೈಟ್, ಖರ್ಗೆ ಅವ್ರು ಹೇಳ್ತಿದ್ದಾರೆ ಏಕ್ ವ್ಯಕ್ತಿ ಏಕ್ ಚಹರೆ ಮುಖ ತೋರಿಸಿ ಓಟ್ ಕೇಳಿದ್ದಾರೆ ಭಾಜಪಾ ಅಂತ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅದೇನಾದ್ರು ಇರಲಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಸ್ಟ್ರಾಟಜಿ. ನಾವು ಒಬ್ಬನ ಮುಖ ನೋಡಿ ತೋರಿಸ್ಕೊತೀನೋ ಇಬ್ಬರು ಮುಖ ತೋರಿಸ್ಕೊತೀನೋ, ನಿಮ್ಮ ಸ್ಟ್ರಾಟಜಿಗಳದು ಅಷ್ಟೇ. ಇವತ್ತಿನ ಫಲಿತಾಂಶ ಇಷ್ಟು: NDAಗೆ ಜನ ಇಷ್ಟು ಮತ ಕೊಟ್ಟಿದ್ದಾರೆ, ಇಂಡಿ ಒಕ್ಕೂಟಕ್ಕೆ ಇಷ್ಟು ಕೊಟ್ಟಿದ್ದಾರೆ. ಅದರ ಒಳಗಡೆಯಲ್ಲಿ ಕಾಂಗ್ರೆಸ್ಗೆ ಇಷ್ಟು ಕೊಟ್ಟಿದ್ದಾರೆ, BJPಗೆ ಇಷ್ಟು ಕೊಟ್ಟಿದ್ದಾರೆ. ದಟ್ಸ್ ಆಲ್. ಯಾರ ಮುಖ ನೋಡಿದ್ರೋ ಯಾರ ಮುಖ ನೋಡಲಿಲ್ವೋ ಅದೆಲ್ಲ ಕಥೆ ಬಿಟ್ಟು. ಹಾಗಾದರೆ ನಾಳೆ ಏನಾಗುತ್ತೆ? ನನ್ನ ಲೆಕ್ಕಾಚಾರದಲ್ಲಿ NDA ನಾಳೆ ಸಭೆಯನ್ನು ಮಾಡಿದ ನಂತರ ತನ್ನ ದಿನಾಂಕವನ್ನು ಡಿಸೈಡ್ ಮಾಡ್ಕೊಳ್ಳುತ್ತೆ. ಯಾಕಂದರೆ ಕೆಲವು ಮಾತುಕತೆಗಳಿರುತ್ತವೆ, ಯಾರಿಗೆ ಏನು ಸಿಗಬೇಕು ಏನು ಸಿಗಬಾರ್ದು, ಏನಾಗಬೇಕು ಅಂತ ಎಲ್ಲ ಪಕ್ಷಗಳು ಇವೆ. ಅದಾನಂತರ ಸರ್ಕಾರದ ರಚನೆ ಮತ್ತೆ ಪ್ರಾರಂಭ ಆಗುತ್ತೆ. ಅವ್ರದ್ದು ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡ್ಕೋತಾರೆ, ಆ ಪ್ರಕಾರದಲ್ಲಿ ಸರ್ಕಾರನ ರಚನೆ ಮಾಡ್ತಾರೆ. ಆದರೆ ಈ ಸರ್ಕಾರದಲ್ಲಿ ಇರಬಹುದಾದ ವ್ಯತ್ಯಾಸ ಏನಪ್ಪ ಅಂತಂದರೆ, ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಏಕವ್ಯಕ್ತಿಯಾಗಿ ಒಂಥರ ವಿಜೃಂಭಿಸುತ್ತಾ ಸರ್ಕಾರ ನಡೆಸ್ದಂಗೆ ಈಗ ನಡೆಸೋಕ್ಕಾಗಲ್ಲ. ಈಗ ಉಳಿದವರ ಮಾತುಗಳನ್ನು ಕೇಳಿಕೊಂಡು ಬಹಳ ಕೇರ್ಫುಲ್ಲಾಗಿ ನಿಜವಾದ ಮೈತ್ರಿ ಸರ್ಕಾರವನ್ನು ನಡೆಸುವ ಜಾಣ್ಮೆ ಅವರಿಗೆ ಬರಬೇಕು. ಬಟ್ ಬಹಳ ಕ್ಯೂರಿಯಾಸಿಟಿ, ಲೈಕ್ ವಾಜಪೇಯಿ ಸರ್ಕಾರ ಇದ್ದಿದ್ದಂಗೆ. ಬಹಳ ಕ್ಯೂರಿಯಾಸಿಟಿ ಅಂತಂದ್ರೆ ಸರ್, ಉಪ ಪ್ರಧಾನಿಗಳಾದ್ರೆ ಏನೋ ಕೂಡ NDA ಕೊಟ್ಬಿಡ್ಬೋದು. ಬಟ್ ಪ್ರಧಾನಿ ಮಂತ್ರಿ ಸ್ಥಾನವನ್ನೇ ನಿಮಗೆ ಕೊಡ್ತೀವಿ ಬನ್ನಿ ಅಂತಂದಾಗ ಅವಾಗ ಒಂಚೂರು ಆಸೆಗಳು ಚಿಗುರು ಹೊಡಿಬೋದಲ್ಲ ಸರ್ ನಿತೀಶ್ ಕುಮಾರ್ ಕಡೆಗೆ? ನೋಡಿ, ನಿತೀಶ್ ಕುಮಾರ್ 14 ಸ್ಥಾನಗಳನ್ನು ಇಟ್ಟುಕೊಂಡು ಪ್ರಧಾನಮಂತ್ರಿ ಆಗಬಹುದು. 16 ಅಥವಾ 18 ಸ್ಥಾನಗಳನ್ನು ಇಟ್ಟುಕೊಂಡ ದೇವೇಗೌಡರು ಆಗಿದ್ದರು. ಆ ದಿನ ಹರ್ಕಿಶನ್ ಸಿಂಗ್ ಸುರ್ಜಿತ್ತು, ಲಾಲೂ ಪ್ರಸಾದ್ ಯಾದವ್ ಮತ್ತು ಇದೇ ಚಂದ್ರಬಾಬು ನಾಯ್ಡು ಮಾಡಿದ ಕೆಲಸ ಅದು. ದೇವೇಗೌಡರಿಗೆ ಇಷ್ಟ ಆಯಿತೋ ಇಲ್ವೋ ನಂಗೆ ಗೊತ್ತಿಲ್ಲ, ಪ್ರಶ್ನೆ ಬೇರೆ. ನನ್ನ ಪ್ರಕಾರ ಇಷ್ಟ ಇರಲಿಲ್ಲ, ಒಪ್ಸಿದ್ರು ಎಲ್ಲ ಸೇರಿಕೊಂಡು. ತದನಂತರ ಏನಾಯಿತು? 11 ತಿಂಗಳಿಗೆ ಮುಗಿದೋಯ್ತು, ಖಾಲಿ ಮಾಡಬೇಕಾಗಿ ಬಂತು. ಹಾಗಾಗಿ ನಿತೀಶ್ ಕುಮಾರ್ಗೆ ಇತಿಹಾಸದ ಕೆಲವು ಪಾಠಗಳು ಗೊತ್ತಿರುತ್ತೆ ಅನಿಸುತ್ತೆ. ಅಷ್ಟು ಸುಲಭ ಅಲ್ಲ. ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತ ಅವ್ರು ಹೋದ್ರೂ ಬಿಹಾರದ ಪ್ರಶ್ನೆ ಉಳ್ಕೊಳ್ಳುತ್ತೆ. ಇಬ್ಬರಿಗೂ ರಾಜ್ಯದ ಅನಿವಾರ್ಯತೆ ಇದೆ. ಈ ಬಾರಿ ರಾಜ್ಯದಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ ಎಷ್ಟು ನೋಡಿರ್ತಾರೋ ಮೋದಿ ಮುಖನೂ ಅಷ್ಟೇ ನೋಡಿ ಓಟ್ ಹಾಕಿರ್ತಾರೆ. ಹಾಗಾಗಿ ಬಿಹಾರದ ಪ್ರಶ್ನೆ ಉಳ್ಕೊಳ್ಳುತ್ತೆ. ಮತ್ತು 14 ಸ್ಥಾನ ಇರೋರು ಇಷ್ಟೆಲ್ಲ ಪಕ್ಷಗಳು. ಎರಡನೇದು, ಇಲ್ಲಿ ನರೇಂದ್ರ ಮೋದಿ BJP ಮ್ಯಾನೇಜ್ ಮಾಡಿದ್ರೆ ಆಗೋಯ್ತು. ಅಲ್ಲಿ ಮಮತಾ ಬ್ಯಾನರ್ಜಿ, ತೇಜಸ್ವಿ ಯಾದವ್, ಸ್ಟಾಲಿನ್, ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್, ನೀವು ಕಂಡು ಡಜನ್ ಗಟ್ಟಲೆ ಮ್ಯಾನೇಜ್ ಮಾಡಬೇಕು. ಆಮೇಲೆ ಹಾಗಾಗಿ ಐ ಡೋಂಟ್ ಥಿಂಕ್ ಅದು ಹಂಗೆ ಆಗ್ಬೋದು ಅಂದ್ಕೊಂಡಿಲ್ಲ. ಗೊತ್ತಿಲ್ಲ ಅವ್ರವ್ರ ಆಸೆಗಳು ಏನಿರುತ್ತೋ ಏನೋ, ನನಗೆ ಗೊತ್ತಿಲ್ಲ. ಎಸ್, ಓಕೆ. ಏನು ಶಾಕಿಂಗ್ ರಿಸಲ್ಟ್ ಬಂದಿದೆ. SP ಕಾಂಗ್ರೆಸ್ ಕಾಂಬಿನೇಷನ್ ಮುಂದೆ ಮೋದಿ ಯೋಗಿ ಜೋಡಿಯ ಹವಾ ಕೆಲಸ ಮಾಡಿಲ್ವಾ ಅನ್ನೋ ಪ್ರಶ್ನೆಗೆ ಈ ನಂಬರ್ಸ್ ನೋಡೋಣ. ಸೊ ಉತ್ತರ ಪ್ರದೇಶದಲ್ಲಿ ಈ ರೀತಿಯಾಗಿದೆ ನಂಬರ್ಸ್ಗಳು. BJP ಈ ಬಾರಿ 33 ಸೀಟ್ಗಳನ್ನು ಪಡ್ಕೊಂಡಿದೆ. ಕಳೆದ ಬಾರಿಯಲ್ಲಿ 62 ಸೀಟ್ಗಳನ್ನು ಪಡ್ಕೊಂಡಿತ್ತು. 49%, ಆಲ್ಮೋಸ್ಟ್ 50% ಲಾಸ್ಟ್ ಟೈಮು. ಬಟ್ ಈ ಬಾರಿ ಒಂದು 9% ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. 41% ಬಂದಿದ್ದಾರೆ. SP 37 ಸ್ಥಾನಗಳನ್ನು ಈ ಬಾರಿ ಪಡ್ಕೊಂಡಿದೆ. 5 ಸ್ಥಾನಗಳನ್ನು ಕಳೆದ ಬಾರಿ ಪಡ್ಕೊಂಡಿದ್ರು. 18% ಇತ್ತು ಅವ್ರದ್ದು ವೋಟಿಂಗು. ಈ ಬಾರಿ 33% ಅವರು ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಎಲ್ಲಿಂದ ಬಂತು ಈ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದನ್ನ ಆಮೇಲೆ ನೋಡೋಣ. ಸೊ ಕಾಂಗ್ರೆಸ್ ಅಲ್ಲಿ ಕಳೆದ ಬಾರಿ 1 ಸೀಟ್ ಇತ್ತು. ಈ ಬಾರಿ 6 ಸೀಟ್ಗಳನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. 3% ಇನ್ಕ್ರೀಸ್ ಆಗಿದೆ. 6ರಿಂದ 9% ಹೋಗಿದ್ದಾರೆ. BSP ಕಳೆದ ಬಾರಿ 10 ಸೀಟ್ ಇತ್ತು. ಈ ಬಾರಿ 0-0 ಆಗಿದ್ದಾರೆ. 19% ಇಂದ 9% ಬಂದಿದ್ದಾರೆ. ಇದೇ 10% SP ಹೋದಂಗೆ ಕಾಣಿಸ್ತಾ ಇದೆಯಾ ಅಂತ ಮೇಲ್ನೋಟಕ್ಕೆ ನೋಡ್ತಾ ಇದೀವಿ ಅಲ್ಲಿ. ಸೊ ಇನ್ನೊಂದು ಕಡೆಗೆ RLD ಕಳೆದ ಬಾರಿ ಯಾವುದೇ ರೀತಿಯಾದಂಥ ಸ್ಥಾನ ಪಡ್ಕೊಂಡಿರಲಿಲ್ಲ. ಈ ಬಾರಿ 2 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. 1-1.5% ಲಾಸ್ಟ್ ಟೈಮ್ ಇತ್ತು. ಈ ಬಾರಿ ಪರ್ಸೆಂಟೇಜ್ ಲೆಕ್ಕಕ್ಕೆ ಬರೋದಾದರೆ ಅಪ್ನಾದಳಲ್ಲಿ ಕಳೆದ ಬಾರಿ 2 ಸ್ಥಾನ ಇದ್ದಿದ್ದು ಈ ಬಾರಿ 1 ಸ್ಥಾನಕ್ಕೆ ಬಂದಿದ್ದಾರೆ. 1.5% ಇಂದ -0.89% ಬಂದಿದ್ದಾರೆ. ಆದರೂ ಸೀಟ್ಗಳ ಸಂಖ್ಯೆ ನೋಡ್ಕೊಳ್ಳಿ. ಇನ್ನು ASPಗೆ
0-0 ಇತ್ತು. ಈ ಬಾರಿ 1 ಸೀಟ್ಗಳನ್ನು ಅವರು ಪಡ್ಕೊಂಡಿದ್ದಾರೆ. ಇದು ಉತ್ತರ ಪ್ರದೇಶದ ಲೆಕ್ಕಾಚಾರ. ಉತ್ತರ ಪ್ರದೇಶದಲ್ಲಿ 62 ಸ್ಥಾನಗಳಿಂದ ಭಾರತೀಯ ಜನತಾ ಪಕ್ಷ 70ಕ್ಕೆ ಹೋಗುತ್ತೆ ಅಂತೆಲ್ಲ ಲೆಕ್ಕ ಇತ್ತು. ಕುಸಿದು 33-34 ಬಂದು ಕೂತ್ಕೋತಾ ಇದ್ದಾರೆ ಅವರು. ಆದರೆ SP ಮತ್ತು ಕಾಂಗ್ರೆಸ್ಸು 43-44 ಹೋಗಿ ಕೂತ್ಕೋತಾ ಇದ್ದಾರೆ. ಇದಕ್ಕೆ ಒಂದು ಸ್ಪಷ್ಟ ಕಾರಣವನ್ನು ಇವತ್ತೇ ಹೇಳಲಿಕ್ಕಾಗಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಅಯೋಧ್ಯೆ ಆಗಿತ್ತು, ವಿಪರೀತವಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡಿದ್ದರು. ಸಮ್ವೇರ್ ದೇ ಮಸ್ಟ್ ಹವ್ ಕೊಲಾಪ್ಸ್ಡ್ ಇನ್ 2 ಥಿಂಗ್ಸ್ ಮೇಜರ್ಲಿ ಇರಬೇಕು. ಒಂದು ಕಾಸ್ಟ್ ಕಾಂಬಿನೇಷನಲ್ಲಿ ಎಲ್ಲೋ ರಾಂಗ್ ಆಗಿದೆ, ಅಥವಾ ಕೆಲವು ಕಾಸ್ಟ್ಗಳು ಇವ್ರನ್ನ ಸಪೋರ್ಟ್ ಮಾಡಿದ್ದಂಥ ಪರ್ಟಿಕ್ಯುಲರ್ಲಿ OBC ಆ್ಯಂಡ್ ದಲಿತ್ಸು ರಿವರ್ಸ್ ಆಗಿರ್ಬೋದು. ಕಳೆದ ಬಾರಿ ದಲಿತ್ ಓಟು BSP ಜೊತೆ ಹೋಗಿದ್ದರಿಂದ ಈ ಸರಿ ಅದು ಟ್ರಾನ್ಸ್ಫರ್ ಆಗಿ ಈ ಕಡೆ ಬಂದಿದ್ದರೆ ಹಾಗೂ ಆಗಿರ್ಬೋದು, ಹೇಳಲಿಕ್ಕೆ ಬರಲ್ಲ. ಇನ್ನೊಂದು ಕ್ಯಾಂಡಿಡೇಟ್ಗಳ ಆಯ್ಕೆಯಲ್ಲಿ BJPಯೂ ಎಡವಿರಲಿಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಆ ಅನಾಲಿಸಿಸ್ ಅವ್ರಿಗೆ ಸಿಗತ್ತೆ, ಆದರೆ ಅವ್ರು ಅದರ ನಿರೀಕ್ಷೆ ಮಾಡಬೇಕಾಗಿತ್ತು. ಆ ಕ್ಯಾಲ್ಕುಲೇಷನ್ ಅವ್ರಿಗೆ ಗೊತ್ತಿರಬೇಕಾಗಿತ್ತು. ಅದಕ್ಕೆ ಅವರೇ ಕಾರಣ. ಅವರು ಎಂದರೆ ಮೋದಿನೇ ಕಾರಣ, ಅವರು ಎಂದರೆ ಯೋಗಿನೇ ಕಾರಣ. ಬೇರೆ ಯಾರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ಅಲ್ಲಿ ಮಾತ್ರ ಅವರಿಬ್ಬರೇ ಜವಾಬ್ದಾರಿ ತಗೋಬೇಕಾದ್ರೆ. ತುಂಬಾ ಚರ್ಚೆ ಆಗ್ತಾ ಇರೋದು ಈಗ ರೀಸೆಂಟ್ ಆಗಿ ಸರ್, ಇವತ್ತು ಬಹಳ ಚರ್ಚೆ ಆಗ್ತಾ ಇದ್ದು 25 ಸೀಟ್ಗಳ ವಿಚಾರದಲ್ಲಿ. ಕೊನೆ ಮೂಮೆಂಟ್ ಅಲ್ಲಿ ಅಮಿತ್ ಶಾ ಅವರೇ ನಮ್ಮ ಕ್ಯಾಂಡಿಡೇಟ್ಸ್ಗಳನ್ನ ಚೇಂಜ್ ಮಾಡಿದ್ರು. ಯೋಗಿ ಅವರಿಗೆ ಅದು ಇಷ್ಟ ಇರಲಿಲ್ಲ ಅನ್ನುವಂಥ ಮಾತುಗಳು. ಇಟ್ಸ್ ಆಲ್ ರೈಟ್, ಅದು ಅವ್ರವ್ರ ಪಕ್ಷದೊಳಗಡೆ ಏನಾಗಿದೆಯೋ ಬಿಟ್ಟಿದೆಯೋ, ಬಟ್ ಈ ಕಾರಣಗಳು ಹೀಗಿರುತ್ತೆ. ಇಲ್ಲದಿದ್ರೆ ಏಕ್ದಮ್ ಈ ರೀತಿ ಕುಸಿಲಿಕ್ಕೆ ಎಲ್ಲ ಪರಿಕರಗಳಿದ್ದಾಗಲೂ ಆಗಬಾರ್ದಾಗಿತ್ತು. ಎಲ್ಲವೂ ಇದ್ದಾಗ ಆಗಬಾರ್ದಾಗಿತ್ತು, ಆಗಿದೆ. ಕಾಂಗ್ರೆಸ್ಸಿಗೆ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಸರ್ ಹೆಣ್ಮಕ್ಳಿಗೆ, ಓಕೆ. ಬಟ್ SP ಅಂತ ಘೋಷಣೆಗಳನ್ನ ಕಾಣಿಸ್ಕೊಳ್ಳಿಲ್ಲ. ಆದ್ರೂ SP ಕಡೆಗೆ ವೋಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ, ಸೀಟು ಇನ್ಕ್ರೀಸ್ ಆಗುತ್ತೆ. BSP ಇದ್ದ ದಲಿತ್ ವೋಟ್ಸು ಲಾರ್ಜ್ಲಿ SP ಟ್ರಾನ್ಸ್ಫರ್ ಆದಂಗಿದೆ. ಇಲ್ಲಿ ಯಾಕೆ ಹಾಕೋಣ, ಆ ಕಡೆಗೆ ಹೋಗಿ ಆ್ಯಂಡ್ ಸ್ಥಳೀಯ ಇಶ್ಯೂಗಳು ಸೇರಿರ್ಬೋದು, ಕ್ಯಾಂಡಿಡೇಟ್ಗಳು ಸೇರಿರ್ಬೋದು, 4-6 ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಅಭ್ಯರ್ಥಿಗಳ ಆರೋಗ್ಯನ್ಸು ಇರ್ಬೋದು. ಸರ್, ರಾಮ ಮಂದಿರದ ಕಾರಣಕ್ಕೆ BJP ಮೈ ಮರ್ತಿರ್ಬೋದು. ಹೇಗಿದ್ರು ನಮ್ಗೆ ಕನ್ಸಲ್ಟೇಟ್ ಆಗುತ್ತೆ. ವೆರಿ ಲೈಕ್ಲಿ ನಾವು ಹೆಂಗಿದ್ರು ಗೆಲ್ತೀವಿ, ಯಾವನ್ನ ಮಡ್ಡ ಬರ್ತಾನೆ ಅಂತ ಇಟ್ಕೊಂಡಿರ್ಬೋದು. ನಾನು ಅದನ್ನೇ ಆಗ ಹೇಳಿದ್ದಿದ್ದು. ಭಾರತೀಯ ಜನತಾ ಪಕ್ಷ ಆ ಪೂರ್ವ ತೀರ್ಮಾನಕ್ಕೆ ಬಂದಾಗಿತ್ತು, ನನಗೆ ಬರುತ್ತೆ ಮೆಜಾರಿಟಿ, 350 ಬರ್ತೋ 325 ಬರ್ತೋ, ನಾವು NDA ಬರ್ತೀವಿ ಅಷ್ಟೇ. ಕಾನ್ಫಿಡೆನ್ಸ್ ಅದು, ಅಥವಾ ಒಂದು ರೀತಿಯ ದಿಮಾಕು. ಹಾಗಾಗಿ ಈ ನಂಬರ್ ಬಂದಿರೋದ್ರಿಂದ ಅಲರ್ಟ್ ಆಗ್ಬೋದು, ದಿಮಾಕನ್ನು ಕಡಿಮೆ ಮಾಡ್ಕೋಬಹುದು. ಹೆಚ್ಚು ಬಂದ್ಬಿಟ್ಟಿದ್ದು ಜಾಸ್ತಿ ದಿಮಾಕ್ ಆಗ್ತಿತ್ತು. BSP ಜೊತೆ ಏನಾದ್ರು ಅಲಯನ್ಸ್ಗೆ ಹೋಗಿದ್ರೆ ಈ ಪರಿಸ್ಥಿತಿ ಇನ್ನೊಂದು ಸ್ವಲ್ಪ ಗ್ರೋತ್ ಆಗ್ತಿತ್ತ ಅಂತ ಸರ್ ಗೊತ್ತಿಲ್ಲ. ಈಗ ಪೋಸ್ಟ್ ಮಾರ್ಟಮ್ ಅಲ್ಲಿ ನಾವೇನು ಬೇಕಾದ್ರೂ ಹೇಳಬಹುದು, ಆದಾಗ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ JDSನವರು ಕಾಂಗ್ರೆಸ್ BJP ಜೊತೆ ಇಲ್ಲಿ ಅಲಯನ್ಸ್ ಮಾಡ್ಕೊಂಡಾಗ ಶಿವಕುಮಾರ್ ಹೆವಿಲಿ ಕ್ರಿಟಿಸೈಸ್ಡ್ ಇಟ್. ಹೆವಿ, ಅವ್ರ ಪಾರ್ಟಿನೇ ಮುಗಿಸ್ತಾರೆ, ವಿಲೀನ ಮಾಡ್ಕೊಂಡ್ಬಿಡ್ತಾರೆ, ಅದು ಸತ್ತೋಗುತ್ತೆ, ಡ್ಯಾಶು ಏನು ಪರಿಣಾಮ ಬೀರುತ್ತೆ, ಡ್ಯಾಶು. ಹೌದಲ್ಲ. BJPಯ ಒಳಗಡೆ ಕೆಲವರು ಅವ್ರು ಇಲ್ದಿದ್ದಾಗಲೇ ನಾವು 25 ಸೀಟ್ ಗೆದ್ದಿದ್ದು, ಅವ್ರು ಇದ್ದಾಗ ಏನಾಗ್ಬಿಡುತ್ತೆ, ಈ ಅಲಯನ್ಸಿ ಹಾಕಬೇಕು ಅಂತೆಲ್ಲ ಬುರುಡೆ ಬಿಟ್ಟಿದ್ರು. ಈಗ BJP ಅವರು ಆ ಬುರುಡೆ ಬಿಡ್ಲಿ ನೋಡೋಣ. ಈಗ ಶಿವಕುಮಾರ್ ಅದೇ ಮಾತು ಹೇಳಿ ನೋಡೋಣ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಏನಾಯಿತು, ಅದರ ನೇರವಾದ ಎಫೆಕ್ಟ್, ದೊಡ್ಡ ಎಫೆಕ್ಟ್ ಅಲ್ಲೇ ಆದಂಗಿದೆ. ಹಾಗಾಗಿ ಅಲಯನ್ಸ್ಗಳನ್ನು ಮಾಡುವಾಗ ಒಂದು ಭಾವನೆ, ಮಾಡಿದ ಮೇಲೆ ಒಂದು ಭಾವನೆ, ಎರಡೂ ಆಯಾ ಸಮಯಕ್ಕೆ ತಕ್ಕಂತೆ. ಬಂಗಾಳದ್ದು ನೋಡ್ಬಿಡೋಣ ಸರ್ ಇದೆ ಅಂತೇಳಿ. ಸೊ TMC ಅಲ್ಲಿ 30 ಸ್ಥಾನಗಳನ್ನು ಈ ಬಾರಿ ಪಡ್ಕೊಂಡಿದೆ. ಕಳೆದ ಬಾರಿ 22 ಸ್ಥಾನಗಳನ್ನು ಪಡ್ಕೊಂಡಿತ್ತು. BJP ಕಳೆದ ಬಾರಿ 18 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಈ ಬಾರಿ 11 ಸ್ಥಾನಕ್ಕಿದೆ, 7 ಮೈನಸ್ ಆಗ್ತಾ ಇದೆ ಅವರಿಗೆ. TMCಗೆ 8 ಸ್ಥಾನಗಳು ಪ್ಲಸ್ ಆಗ್ತಾ ಇದೆ. ಕಾಂಗ್ರೆಸ್ 2ರಿಂದ 1 ಕುಸಿತಾ ಇದೆ ಅವ್ರಿಗೂ ಕೂಡ. ಇನ್ನು ಲೆಫ್ಟಿಸ್ಟ್ಗಳು 0%. ಬಂಗಾಳದಲ್ಲಿ ಸ್ಟ್ರೈಟ್ ಕೊಲ್ಯಾಪ್ಸ್ ಆಫ್ ಕಾಂಗ್ರೆಸ್ ಆ್ಯಂಡ್ ಲೆಫ್ಟ್ ಪಾರ್ಟಿ ಕೊಲ್ಯಾಪ್ಸ್. ಅದು ಅದರ ವೋಟ್ಸು ಟ್ರೆಡಿಷನಲಿ ಆ್ಯಂಟಿ BJP ವೋಟ್ಸ್. ಅದು ಹೌದು, ಟ್ರೆಡಿಷನಲಿ. ಅದು BJPಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು TMCಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಮೊದಲು ಡಿವೈಡ್ ಆಗ್ತಾ ಇತ್ತು ಕಾಂಗ್ರೆಸ್ ಕಡೆ. ಎಕ್ಸಾಕ್ಟ್ಲಿ, ಟ್ರಾನ್ಸ್ಫರ್ ಆಗಿರುತ್ತಲ್ಲ ವೋಟ್ಸ್ TMCಗೆ. ಹಾಗಾಗಿ BJP ಆ ಲೆಕ್ಕಾಚಾರವನ್ನು ಮಾಡ್ಕೋಬೋದಾಗಿತ್ತು. ಬಟ್ ಅವ್ರೇನು ಅಂದ್ಕೊಂಡ್ರು, ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟು ಒಂದಷ್ಟು ವೋಟನ್ನು ಕತ್ತರಿಸಿ ಬಿಸಾಕ್ಬಿಡ್ತಾರೆ ಅಂದ್ಕೊಂಡ್ರು. ಅದು ಕತ್ತರಿಸೋಕ್ಕಾಗಿಲ್ಲ. ಯಾಕೆಂದರೆ ಅದೆಲ್ಲ TMCಗೆ ಹೋಗಿದೆ, ಜನಕ್ಕೆ ರಿಯಲೈಸ್ ಆಗಿದೆ. ಇವರು ಕೊಟ್ಟರೆ ಕತ್ತರಿಸಿದ್ರೆ ವೇಸ್ಟು, BJP ಬರುತ್ತೆ. ಲಾಸ್ಟ್ 19ರಲ್ಲಿ ಆಗಿದ್ದು ಅದೇನೆ. ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ತಾನಾಗಿ ಆ ಹಂತವನ್ನು ದಾಟಿ ಸ್ಥಾನಗಳನ್ನು ಪಡೆಯೋ ಹಂತ ಇನ್ನೂ ತಲುಪಲಿಕ್ಕೆ ಸಮಯ ತಗೊಳುತ್ತೆ.
ಆಗ್ಬೋದು, ಆಗದೆ. ಎಕ್ಸ್ಪೆಕ್ಟೇಷನನ್ನು ಪ್ರಚಾರ ಮತ್ತು ಮಾತುಗಳ ಭರಾಟೆಯಲ್ಲಿ ನೋಡಿದ್ರೆ ಹೀಗೆ ಆಗೋದು. ಪ್ರಚಾರ ಮತ್ತು ಮಾತುಗಳ ಭರಾಟೆ ಅದರಲ್ಲಿ ನೋಡಿದ್ರೆ ಹಿಂಗೆ ಆಗುತ್ತೆ ಅಲ್ವಾ? ಇನ್ ಕ್ಲೀನ್ ಸ್ವೀಪ್ ಅದೊಂದು ನೋಡ್ಬಿಡೋಣ ಸರ್. ಯಾವ್ಯಾವ ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರದಲ್ಲೂ ಗೆದ್ದರು, ದೆಹಲಿನಲ್ಲಿ 7, ಆಂಧ್ರದಲ್ಲಿ 25ರಲ್ಲಿ 21, ಗುಜರಾತಲ್ಲಿ 26ರಲ್ಲಿ 25, ಒರಿಸ್ಸಾನಲ್ಲಿ 21ರಲ್ಲಿ 19, ರಾಜಸ್ಥಾನದಲ್ಲಿ 25ರಲ್ಲಿ 14, ಛತ್ತೀಸ್ಗಢದಲ್ಲಿ 11ರಲ್ಲಿ 10, ಜಾರ್ಖಂಡಲ್ಲಿ 14ರಲ್ಲಿ 8, ಉತ್ತರಾಖಂಡಲ್ಲಿ ಎಲ್ಲ 5, ಅರುಣಾಚಲದಲ್ಲಿ ಎಲ್ಲ 2. ಇದು ಗುಡ್ ಪರ್ಫಾರ್ಮೆನ್ಸ್ ಅಲ್ವೇ ಬಿ ಜೆ ಪಿಗೆ? ಗುಡ್ಡೆ 73 ತಲುಪಲಿಲ್ಲ ಅಷ್ಟೇ. ಫಾರ್ ಎಕ್ಸಾಂಪಲ್, ಒಂದು ಮಗು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಲಿ 99 ತೊಗೊಂಡ್ಬಿಡುತ್ತೆ, 98 ತೊಗೊಳುತ್ತೆ. ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿನಲ್ಲಿ 70 ತೊಗೊಂಡ್ಬಿಡುತ್ತೆ. ಓವರಾಲ್ ಪರ್ಸೆಂಟೇಜ್ ಡಮ್ ಅಂತ ಕೆಳಗೆ ಬಿದ್ದುಬಿಡುತ್ತೆ. ಯಾರೂ ಫಿಸಿಕ್ಸ್ ಕೆಮಿಸ್ಟ್ರಿಲಿ 98 ಬಂದಿದ್ದೀನಿ ಮಾತೇ ಆಡಲ್ಲ. ಆ ಬಯಾಲಜಿಲಿ ಮಾಡ್ಕೊಂಡೆ ನೋಡು ನೀನು, ಕೆಮಿಸ್ಟ್ರಿಲಿ ಇದು ಮ್ಯಾಥಮೆಟಿಕ್ಸಲ್ಲಿ ಮಾಡ್ಕೊಂಬಿಟ್ಟೆ ನೋಡಿ. ಹಿಂಗೆ ಸೇಮ್ ಸಿಚುಯೇಷನ್. ಯು ಹ್ಯಾವ್ ಔಟ್ ಪರ್ಫಾರ್ಮ್ಡ್ ಯುವರ್ ಸೆಲ್ಫ್ ಇನ್ ಅದರ್ ಸಬ್ಜೆಕ್ಟ್ಸ್. 3 ಸಬ್ಜೆಕ್ಟಲ್ಲಿ ಡಮಾರ್ ಅಂತ ಕೆಳಗೆ ಬಿದ್ದುಬಿಟ್ಟಿದ್ದೀರಿ. ಎಲ್ಲ ಅದನ್ನೇ ಹಿಡ್ಕೊಂಡು ಕೂತಿರ್ತಾರೆ. ಈಗ ಒಟ್ಟಾರೆ ಆ ಮಗುಗೆ 85% ಬಂದಿದೆ, ಗುಡ್ ಪರ್ಸೆಂಟೇಜೇ. ಅದನ್ನು ಗುಡ್ ಅನ್ನಲ್ಲ ಯಾರು. ಅದರಲ್ಲೂ ನಿನಗೆ 96 ಬಂದ್ಬಿಟ್ಟಿದ್ದಿದ್ರೆ ಟೋಟಲ್ ಪರ್ಸೆಂಟೇಜ್ 94 ಆಗ್ತಿರ್ಲಿಲ್ವಾ ಇಲ್ಲಿ ಅಂತ ಕೇಳ್ತಾರೆ. ಸೇಮ್ ಸಿಚುಯೇಷನ್. INDIAಗೆ ತಮಿಳುನಾಡಲ್ಲಿ 39ರ ಪೈಕಿ 34, ಮಹಾರಾಷ್ಟ್ರದಲ್ಲಿ 48ರ ಪೈಕಿ 29. ತಮಿಳುನಾಡಿನಲ್ಲಿ ಅದು DMK ಪರ್ಫಾರ್ಮೆನ್ಸು, ನಾನು ಅದನ್ನು INDIA ಅಂತ ಕರೆಯಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಮಾತ್ರ ಅದು INDIA ಪರ್ಫಾರ್ಮೆನ್ಸೇ. ಹೌದು, 3 ಪಕ್ಷ. ಅದನ್ನು ನೀವು ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಎ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಬೈ INDIA ಇಂಡಿಯಾ ಇನ್ ಮಹಾರಾಷ್ಟ್ರ. ಕೇರಳದಲ್ಲಿ 20ರ ಪೈಕಿ 17. ದಟ್ ಈಸ್ ಪ್ಯೂರ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್. ಅದು UDF ಇದೆ, ಆದರೂ ಕಾಂಗ್ರೆಸ್ ಪರ್ಫಾರ್ಮೆನ್ಸ್. ಲೆಫ್ಟ್ ಪಾರ್ಟಿನ ಮಕಾಡೆ ಮಲಗಿಸ್ಬಿಟ್ಟಿದ್ದಾರಲ್ಲಿ. ಹರಿಯಾಣದಲ್ಲಿ ತಲಾ 5ರಲ್ಲಿ BJP ಕಾಂಗ್ರೆಸ್ ಎರಡಕ್ಕೂ ಬಂದಿದೆ. ಇಟ್ಸ್ ಎ ಗುಡ್ ಪರ್ಫಾರ್ಮೆನ್ಸ್. ಪಂಜಾಬ್ನಲ್ಲಿ, ಯಾಕಂದರೆ ಅವ್ರು ಚುನಾವಣೆಗೂ ಹೋಗ್ತಾರೆ ಈಗ, ಪಂಜಾಬ್ನಲ್ಲಿ BJP ಶೂನ್ಯ ಸಂಪಾದನೆ. ಪಂಜಾಬ್ನಲ್ಲಿ ಸರಿ ಒಂದು 2-3 ಬರ್ಬೋದು ಅಂತ ಅವ್ರ ಲೆಕ್ಕ ಇತ್ತು, ಬಂದಂಗಿಲ್ಲ. ಜಮ್ಮು ಕಾಶ್ಮೀರ ಲಡಾಖ್ನ 6ರಲ್ಲಿ 3ರನ್ನ ಗೆದ್ದಿದ್ದಾರೆ. ಅದರಲ್ಲಿ ಒಂದು ಬಹುಮುಖ್ಯವಾದದ್ದು ಅಂತಂದರೆ ಅದ್ಯಾವುದೋ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಒಮರ್ ಅಬ್ದುಲ್ಲಾನ 2 ಲಕ್ಷ ಹೋಟೆಲ್ ಸೋಲ್ಸಾಕ್ಸ್ಬಿಟ್ಟಿದ್ದಾರೆ. ಅವ್ರು ಯಾಕೆ ಸೋತರು? ಅಲ್ಲಿ ನರೇಂದ್ರ ಮೋದಿ ಇಲ್ವಲ್ಲ, ಅಲ್ಲಿ ಯಾಕೆ ಸೋಲ್ತಾರೆ? ಅಭ್ಯರ್ಥಿಯ ಮೇಲೆ ಒಮರ್ ಅಬ್ದುಲ್ಲಾ ಫೈಟ್ ಇದ್ದಿದ್ದೆಲ್ಲ ನರೇಂದ್ರ ಮೋದಿ ಜೊತೆ. ಯಾಕೆ? ವೈ? ಇದಕ್ಕೆ ನಾನು ಆಗ ಹೇಳಿದ್ದಿದ್ದು, ಆಯಾಯ ಪ್ರಾಂತ್ಯ, ಆಯಾಯ ರಾಜ್ಯ, ಆಯಾಯ ಭಾಗಗಳಲ್ಲಿ ಆಯಾಯ ಜನರು ಅವರವರಿಗೆ ಅನುಕೂಲವಾದ ಹಲವಾರು ಕಾರಣಗಳಿಗೆ ಮತಗಳನ್ನು ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಎಸ್. ಇನ್ನು ಪ್ರಮುಖ ರಾಜ್ಯಗಳಲ್ಲಿ ಬಿಜೆಪಿ ಹಿನ್ನಡೆಯನ್ನ ಕಂಡಿದ್ರೂ ಕೂಡ ಕೆಲವು ಕಡೆಗಳಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಂಡಿದೆ. ಆ ಪೈಕಿ ನೋಡೋಣ. ಕೇರಳದಲ್ಲಿ ಮೊದಲ ಬಾರಿಗೆ ಖಾತೆ ಓಪನ್, ಹಿಸ್ಟಾರಿಕಲ್. ತ್ರಿಶೂರ್ನಲ್ಲಿ ಗೆದ್ದಿದ್ದಾರೆ. ಇನ್ನು ತಿರುವನಂತಪುರದಲ್ಲೂ ಗೆದ್ದು ಬಿಡ್ತಾರೇನೋ ಅನ್ಕೋತಿದ್ರು. 2,000, 7,000, 16,000 ಲೀಡ್ಗೂ ಎಲ್ಲ ಬಂದಿದ್ದರು. ಆದರೆ ಅಂತಿಮವಾಗಿ ಒಂದು 60,000 ಹೋಟೆಲ್ ಏನೋ ಸೋತಿದ್ದಾರೆ. ಬಟ್ BJP ತಿರುವನಂತಪುರಂ ಅಂತ ಮತ್ತು ಕೇರಳದಂಥ ಜಾಗದಲ್ಲಿ ಗೆಲ್ಲೋದು ಮತ್ತು 60,000 ಹೋಟೆಲ್ ಸೋಲೋದೆಲ್ಲ ನನ್ನ ಪ್ರಕಾರ ವಿಕ್ಟ್ರಿನೇ. ಅದೆಲ್ಲ ಅದು ವಿಕ್ಟ್ರಿನೇ ಲೆಕ್ಕಾಚಾರ ಹಿಡಿಬೇಕು ಅಂದರೆ. ಇಟ್ ಶೋಸ್ ಆ ಥರ. 75,000 ಅಂತರದಲ್ಲಿ ಅಲ್ಲಿ ಗೆದ್ದಿದ್ದಾರೆ. 16% ಬಂದಿದೆ BJPಯ ಮತಗಳಿಕೆ ಕೇರಳದಲ್ಲಿ. ತಮಿಳುನಾಡಲ್ಲಿ ಸ್ಥಾನ ಪಡೆದಿಲ್ಲ, ಆದರೆ ಅವ್ರದ್ದು ಮತ ಒಂದು 10% ಬಂದಿದೆ. ಕಳೆದ ಬಾರಿಗಿಂತ 7% ಜಾಸ್ತಿ. ಒಡಿಶಾದಲ್ಲಿ ಸರ್ಕಾರವನ್ನೇ ರಚನೆ ಮಾಡ್ತಾರೆ. ತೆಲಂಗಾಣನಲ್ಲಿ ಯಶಸ್ವಿಯಾಗಿ BRSನ ಆಚೆ ಕಳಿಸಿದ್ದಾರೆ. BJP 2ನೇ ಸ್ಥಾನದಲ್ಲಿದೆ. ತೆಲಂಗಾಣದಲ್ಲಿ 35% ಮತ ಬಂದಿದೆ BJPಗೆ. ಆಂಧ್ರದಲ್ಲಿ ಡಬಲ್ ಡಿಜಿಟ್ ಆಗಿದೆ. ಆದರೆ ಆಂಧ್ರದಲ್ಲಿ ಬಂದಿರೋದು ಅವ್ರಿಗೆ ಬಂದಿದೆ ಅಂತ ನಾನು ಹೇಳಲ್ಲ, ಅಲಯನ್ಸಿನ ಎಫೆಕ್ಟಲ್ಲಿ ಬಂದಿದೆ. ಲೈಕ್ ನಾನು DMK ಕಾಂಗ್ರೆಸ್ಗೆ ಹೇಳ್ದಂಗೆ, DMK ಎಫೆಕ್ಟಿಂದ ಕಾಂಗ್ರೆಸ್ಗೆ ಹೆಂಗೆ ಬರುತ್ತೋ ತಮಿಳ್ನಾಡಲ್ಲಿ, ಹಾಗೆ TDP ಮತ್ತು ಜನಸೇನಾ ಪಕ್ಷದ ಎಫೆಕ್ಟಿಂದ BJPಗೆ ಬಂದಿರುತ್ತೆ ಆಂಧ್ರನಲ್ಲಿ. ಇನ್ನು BJPಯಲ್ಲೊಂದು ಮಾಡ್ತಾರೆ. ನಷ್ಟ ಆಗಿದ್ದು BJPಗೆ ಆಗಲೇ ಹೇಳಿದ್ದೀವಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ರಾಜಸ್ಥಾನ, ಹರಿಯಾಣ ಮತ್ತು ಪಂಜಾಬ್. ಓಕೆ.
ಸೊ ಇನ್ನು ಕರ್ನಾಟಕ ಲೋಕಸಭಾ ಫಲಿತಾಂಶ ಹೊರಬಿದ್ದಿದೆ. ಇಲ್ಲಿ ಬಿಜೆಪಿ ಜೊತೆಗೂ ಕಾಂಗ್ರೆಸ್ಗೂ ಕೂಡ ನಿರೀಕ್ಷಿತ ಸ್ಥಾನಗಳ ಫಸಲ್ ಸಿಕ್ಕಿಲ್ಲ. ಇಲ್ಲಿ ಅಸಲಿ ಲಾಭ ಸಿಕ್ಕಿರೋದು ಮಾತ್ರ JDSಗೆ. ಬಿಜೆಪಿ ಕಳೆದ ಬಾರಿಗಿಂತ 8 ಸ್ಥಾನಗಳನ್ನು ಕಳ್ಕೊಂಡಿದೆ. ಕಲ್ಯಾಣ ಕರ್ನಾಟಕದಲ್ಲಿ 5, ಕಿತ್ತೂರು ಕರ್ನಾಟಕದಲ್ಲಿ 1 ಮತ್ತು ಹಳೆ ಮೈಸೂರು ಭಾಗದಲ್ಲಿ 1 ಸ್ಥಾನವನ್ನು ಬಿಜೆಪಿ ಕಳ್ಕೊಂಡಿರೋದು. ಕರಾವಳಿ, ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಜೊತೆಗೆ ಹಳೆ ಮೈಸೂರು ಭಾಗವಷ್ಟೇ ಬಿಜೆಪಿ ಕೈ ಹಿಡಿದಿದೆ. ಕಲ್ಯಾಣ ಕರ್ನಾಟಕವಂತೂ ಸಂಪೂರ್ಣವಾಗಿ ಬಿಜೆಪಿ ಕೈ ಕೊಟ್ಟಿದೆ. ಇನ್ನು ಕಳೆದ ಬಾರಿಗಿಂತ ಕಾಂಗ್ರೆಸ್ 8 ಸ್ಥಾನ ಹೆಚ್ಚು ಗೆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಮಾಧಾನ ಇಲ್ಲ. ಕಾರಣ ಡಬಲ್ ಡಿಜಿಟ್ ಹೋಗುತ್ತೆ ಅನ್ನುವಂಥ ಆಸೆ ಅವರಿಗಿತ್ತು, ಅದಾಗಿಲ್ಲ ಈಗ. ಸೊ ಇನ್ನೇನಾಗುತ್ತೆ ಈಗ? ಕಳೆದ ಬಾರಿ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ವರ್ಕೌಟ್ ಆಗಿರಲಿಲ್ಲ, ಬಟ್ ಈ ಬಾರಿ ಬಿಜೆಪಿ JDS ಮೈತ್ರಿ ವರ್ಕೌಟ್ ಆಗಿದೆ ಅನ್ನೋ ಲೆಕ್ಕಾಚಾರಗಳು. ಸೊ ಕರ್ನಾಟಕದ ಏನೇನಿದೆ ಅನ್ನುವಂಥದ್ದನ್ನ ನೋಡೋಣ. ಮೊದಲು ಮಾತಾಡಿರೋದು ನೋಡ್ಬಿಡೋಣಲ್ಲ ಸರ್. ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ. ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ಸುಮಾರು 25 ಸ್ಥಾನಗಳು ಗೆಲ್ತಕ್ಕಂಥ ನನ್ನ ಅಭಿಪ್ರಾಯ. ಅತಿಯಾದಂತ ಒಂದು ವಾತಾವರಣವನ್ನ ಕೈಮರೆತವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊದಲನೇ ಹಂತದಲ್ಲಿ 14ಕ್ಕೆ 14 ಸ್ಥಾನವೂ ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇತ್ತು ನನಗೆ. ಕೆಲವು ಸಮಸ್ಯೆಗಳು ಆಯ್ತು. ಹಣದ ಕೊರತೆ, ಅಲ್ಲಿಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿ ಮತ್ತು JDS ಪಕ್ಷ 19 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅನ್ನುವ ಭ್ರಮೆನಲ್ಲಿದ್ದಂತ ಕಾಂಗ್ರೆಸ್ ಪಕ್ಷ ಮುಖಭಂಗ ಆಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು, ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಸುಮಾರು 15ರಿಂದ 20 ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದು. ಆದರೆ ನಮ್ಮ ಲೆಕ್ಕಾಚಾರದಂತೆ ನಮ್ಮ ಕ್ಯಾಲ್ಕುಲೇಷನ್ ಅಂತೆ ಆಗಲಿಲ್ಲ. ಆದರೆ 2019ಕ್ಕಿಂತ ನಮ್ಮ ಪರ್ಸೆಂಟೇಜ್ ಅನ್ನ ಹೆಚ್ಚು ಮಾಡ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಗೌರವವನ್ನ ನೀಡ್ತೇವೆ. ಇಡೀ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು. ಅಧಿಕಾರ ರಾಜಕೀಯಕ್ಕಿನ್ನ ವಿಶ್ವಾಸ ರಾಜಕೀಯ ಗೆದ್ದಂತಾಗಿದೆ. ಆದರೂ ಭಾವನೆ ಸೋತಿದೆ, ಬದುಕು ಗೆದ್ದಿದೆ. ಇಡೀ ರಾಷ್ಟ್ರದಲ್ಲಿ ನಮ್ಮ ಸಾಧನೆ, ನಮ್ಮ ರಾಜ್ಯದಲ್ಲಿ 1 ಸೀಟ್ ಇದ್ದಿದ್ದು 9 ಸೀಟ್. ಆಲ್ ರೈಟ್. ಓಕೆ, ಸಿದ್ದರಾಮಯ್ಯನವರು 2019ಕ್ಕಿಂತ ಪರ್ಸೆಂಟೇಜ್ ಇಂಪ್ರೂವ್ ಮಾಡ್ಕೊಂಬಿಟ್ಟಿದ್ದೀವಿ ಅಂತ. ಮಧ್ಯ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಪರ್ಸೆಂಟೇಜ್ ಇತ್ತಲ್ಲ ಸ್ಥಾನಗಳು, ಅದನ್ನ ಯಾಕೆ ಬಿಟ್ಬಿಡ್ತೀರಿ ಮಧ್ಯದಲ್ಲಿ? ಹಾಗಲ್ಲ. ಕಾಂಗ್ರೆಸ್ಸು ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಲೋಕಸಭೆಗೆ ಈ ಸರಿ ನಾವು 8 ಎಕ್ಸ್ಟ್ರಾ ಗೆದ್ದಿದ್ದೀವಿ ಅಂತ ಹೇಳ್ಕೋಬೋದು, ಅದು ಸರಿ ಕೂಡ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಅಂತ ಹೇಳ್ಕೋಬೋದು, ಅದು ಸರಿ ಕೂಡ, ಅದು ತಪ್ಪಲ್ಲ. ದಟ್ಸ್ ನಾಟ್ ಇದು. ಆದರೆ ಹಳೆ ಮೈಸೂರು ಪ್ರದೇಶದಲ್ಲಿ ಇಬ್ಬರು ಘಟಾನುಘಟಿಗಳು CM ಮತ್ತು DCM ಕೂತಿರೋ ಜಾಗದಲ್ಲಿ ಯಾಕೆ ಹೀಗಾಯಿತು ಅಂತ ಯಾರೊಬ್ಬರು ಉತ್ತರ ಕೊಡಬೇಕಲ್ಲ. ಉತ್ತರ ಪ್ರದೇಶದಲ್ಲಿ ಯಾಕೆ ಹಿಂಗಾಯಿತು ಅಂತ ಪ್ರಧಾನಮಂತ್ರಿ ಯೋಗಿ ಉತ್ತರ ಕೊಡಬೇಕು. ಹಾಗೇನೆ ಅವ್ರ ಪಕ್ಷದೊಳಗಡೆ. ಹಾಗೆ ಇಲ್ಲಿ ನೀವು ಉತ್ತರ ಕೊಡಬೇಕು, ನಿಮ್ಮ ಭಾಗದಲ್ಲಿ ಯಾಕೆ ಹಿಂಗಾಯಿತು ಅಂತ. ನರೇಂದ್ರ ಮೋದಿ ಅವರ ಮೇಲೆ ಕೋಪ ಮಾಡಿಕೊಂಡು ಕಲ್ಯಾಣ ಕರ್ನಾಟಕದಲ್ಲಿ ಓಟ್ ಕೊಟ್ಟಿರ್ಬೋದು ಅನ್ನೋದೇ. ಆದರೆ ರಾಹುಲ್ ಗಾಂಧಿ ಅವರ ಪ್ರಕಾರ ಹಳೆ ಮೈಸೂರು ಯಾಕೆ ಕೊಡಲಿಲ್ಲ? ಅದ್ರಿಬ್ರು ಘಟಾನುಘಟಿ ನಾಯಕರುಗಳು ಕೊಡಲಿಲ್ಲ. DCM CM ಯಾರೊಬ್ರು ಹೇಳಬೇಕಲ್ಲ ಅದಕ್ಕೆ ಉತ್ತರ ಕೊಡಲೇಬೇಕು ಸರ್. ಮತ್ತೆ ಈ ಚುನಾವಣೆಯಲ್ಲಿ ನನ್ನ ಪ್ರಕಾರ ಅತಿ ದೊಡ್ಡ ಲಾಭಾರ್ಥಿ ಅಂತಂದರೆ JDSಗೆ ಒಂದು ರೀತಿ ಪುನರ್ಜೀವ ಸಿಕ್ಕದಂಗಾಗಿದೆ. ಟೆಕ್ನಿಕಲಿ 2 ಸೀಟ್ ಗೆದ್ದಿದ್ದಾರೆ, 1 ಸೀಟನ್ನು ಸೋತಿದ್ದಾರೆ ಹಾಸನದಲ್ಲಿ, ವಿಚ್ ಈಸ್ ಬೈ 40,000 ಓಟು. ಬಟ್ ಅಲ್ಲೂ ಆ ಕಂಟ್ರೋಲಲ್ಲಿ ಇನ್ನೂ ಪೂರ್ಣ ಕಳ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಮಂಜುನಾಥ್ ಅವರು BJP ಸಿಂಬಲಲ್ಲಿ ಇದ್ರೂ ಒಂಥರ JDS ಅಂತಲೇ ಪರಿಗಣಿಸೋದಾದ್ರು 4 ಸೀಟ್ ಲೆಕ್ಕ ಹಿಡಿದ್ರು, 8 4 32 ಆದ್ರೂ ಅರೌಂಡ್ 40-45 ಅಸೆಂಬ್ಲಿ ಸೆಗ್ಮೆಂಟ್ಸಲ್ಲಿ ದೇ ಆರ್ ಅಲೈವ್ ಈಗ. ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕಾದ್ರೆ ಆಗುತ್ತೆ. ಎರಡನೇದು, ಜನ ಭಾಳ ವಿಚಿತ್ರವಾಗಿ ಮತ ಹಾಕಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಸೇರಿಕೊಂಡಾಗ ಮೈತ್ರಿ ವರ್ಕೌಟ್ ಆಗಲಿಲ್ಲ. ಈಗ BJP ಮತ್ತು JDS ಸೇರಿದ್ರೆ ಮೈತ್ರಿ ವರ್ಕೌಟ್ ಆಯಿತು ಅಂತ ಯಾರೋ ಹೇಳಿದ್ರಿ. ಕಾಂಗ್ರೆಸ್ ಮತ್ತು JDS ಪರಂಪರಾನುಗತ ವೈರಿಗಳು, ಹಾಗಾಗಿ ಅಲ್ಲಿ ವರ್ಕೌಟ್ ಆಗಕ್ಕೆ ಆಗ್ತಿರಲಿಲ್ಲ. ಆದರೆ JDS ಮತ್ತು ಕಾಂಗ್ರೆಸ್ BJP ಪರಂಪರಾನುಗತ ವೈರಿಗಳಲ್ಲ ಆ ಭಾಗದಲ್ಲಿ ಅಲ್ಲ ಅವರು. ಎರಡನೇದು, ಲಿಂಗಾಯತರು ಅವತ್ತೇ ನಾವು ಡಿಸ್ಕಸ್ ಮಾಡ್ದಂಗೆ ಜಾತಿ ವಿಚಾರ, ಮತ್ತೊಂದು ವಿಚಾರ, ಮಗದೊಂದು ವಿಚಾರದಲ್ಲಿ, ಅಥವಾ ವಿಜಯೇಂದ್ರ ವಿಚಾರ, ಅಥವಾ ಯಡಿಯೂರಪ್ಪನವ್ರ ವಿಚಾರ, ಈ ರೀತಿ ಹಲವಾರು ವಿಚಾರದಲ್ಲಿ, ಅಥವಾ ಅಧಿಕಾರವನ್ನು ಕಳ್ಕೊಂಡಿದ್ದೀವಿ, ನಮ್ಗೆ ಅಧಿಕಾರ ಹೋಯಿತು ಅನ್ನೋದು ಈಗ ರಿಯಲೈಸ್ ಆಗೋ, ಅಂದರೆ ಬೊಮ್ಮಾಯಿ ಕಳ್ಕೊಂಡ್ವಿ, ನಮ್ಮ ಕೈಲಿ ಹೋಯಿತು ಅದನ್ನು ರಿಯಲೈಸ್ ಆಗೋ ಏನೋ ಟುಗೆದರ್ ಬಂದಿದ್ದಾರೆ. 2 ಕಂಬೈನ್ ಆಗಿದೆ, ಈ ಸಿಕ್ಕಿದೆ. ಒಕ್ಕಲಿಗರು ಅಲ್ಲಿ ಕಳೆದ ಬಾರಿ ಆ ಕಡೆ ಇದ್ರು, ಕಾಂಗ್ರೆಸ್ ಕಡೆಗಿದ್ರು. ಈ ಬಾರಿ ಆ ಕಾಂಬಿನೇಷನ್ ವರ್ಕೌಟ್ ಆಯ್ತು ಹೇಗೆ ಅಂತ? ಕುಮಾರಸ್ವಾಮಿ ಕಾರಣಕ್ಕೆ ಮಾತ್ರ ಅಂತ. ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಇದ್ರು ಅಂದರೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಭಾಳ ಸರಳ. ಕುಮಾರಸ್ವಾಮಿಯವರು ಅಧಿಕಾರಕ್ಕೆ ಬರಲ್ಲ ಅನ್ನೋದು ಒಕ್ಕಲಿಗರಿಗೆ ಗೊತ್ತಿತ್ತು. ಬರೋಕ್ಕಾಗಲ್ಲ ಅವ್ರಿಗೆ, ಏಕಪಕ್ಷವಾಗಿ ಬರಲ್ಲ. ಅವ್ರು ನನ್ನ 113 ಬರುತ್ತೆ ಅಂತಂದ್ರು ಗೊತ್ತಿತ್ತು ಎಲ್ಲರಿಗೂ.
ಬರಲ್ಲ ಅದು. ಅವಕಾಶ ಕೊಡಿ ಅಂತ ಡಿ ಕೆ ಕೇಳಿದ್ರು. ಡಿ ಕೆ ಅವಕಾಶ ಕೇಳಿದ್ರು. ದಿ ಸಾ ಎ ನ್ಯೂ ಲೀಡರ್ ಆ್ಯಂಡ್ ಪಾಸಿಬಲಿ ಡಿ ಕೆಗೆ ಅಧಿಕಾರ ಸಿಕ್ಕತ್ತೆ ಅನ್ನಿಸ್ತು. ಅವತ್ತಿನ ದಿನ ಚೀಫ್ ಮಿನಿಸ್ಟರ್ ಹುದ್ದೆ, ಅದು ಆಮೇಲೆ ಡಿ ಸಿ ಎಮ್ ಆಗಿರ್ಬೋದು. ಬಟ್ ಅವತ್ತು ಜನ ನಂಬಿದ್ದಿದ್ದು ಗೆದ್ದರೆ ಶಿವಕುಮಾರ್ನ ಸಿ ಎಮ್ ಮಾಡ್ತಾರೆ, ಬಿಕಾಸ್ KPCC ಅಧ್ಯಕ್ಷ ಅನ್ನೋ ಕಾರಣಕ್ಕೆ ಅದನ್ನು ನಂಬಿದ್ರು. ಹಾಗಾಗಿ ಬಹು ಸಹಜವಾಗಿ ಕಮ್ಯುನಿಟಿ ಜೊತೆಲಿ ನಿಂತ್ಕೋತು ಅಲ್ವಾ. ಇಲ್ಲದಿದ್ದರೆ ಮಂಡ್ಯನಲ್ಲಿ ಕುಮಾರಸ್ವಾಮಿಗೆ 7ಕ್ಕೆ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇರೋವಾಗ 8ರ ಪೈಕಿ ಅಲ್ವಾ ಇರೋವಾಗ ಯಾಕೆ ಈ ಪರಿಣಾಮ ಬರಬೇಕು? 2,60,000 ಯಾಕಾಗಬೇಕದು? ಇಟ್ಸ್ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ ಆಫ್ ಎ ಕಮ್ಯುನಿಟಿ. ವಿ ಹ್ಯಾವ್ ಗಿವನ್ ಇಟ್ ಟು ಡಿ ಕೆ ಶಿವಕುಮಾರ್. ಆದರೂ ಆಗ್ತಾರೆ, ಸಿ ಎಮ್ ಆಗ್ತಾರೆ ನನ್ನ ಪ್ರಕಾರದಲ್ಲಿ. ಅವತ್ತು 4 ತಿಂಗಳು ಹಿಂಗೋ, 3 ತಿಂಗಳು ಹಂಗೋ, 6 ತಿಂಗಳು ಹಿಂಗೋ ಆಗ್ತಾರೆ. ಈ ಕಡೆ ಇವ್ರನ್ನ ಕಳಿಸಿದ್ರಾಯ್ತು. ಈಗ ಡಿ ಕೆ ಶಿವಕುಮಾರ್ ಮುಖ ನೋಡಿಕೊಂಡು ಕೊಟ್ಟರೆ ಏನು ಪ್ರಯೋಜನ? ಹೇಗಿದ್ದರೂ NDA ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅನ್ನೋ ನಿರ್ಧಾರ. ಹೇಗಿದ್ದರೂ ಕುಮಾರಸ್ವಾಮಿ ಅಧಿಕಾರಕ್ಕೆ ಬರಲ್ಲ ಅಂತ ಹೆಂಗೆ ಇಲ್ಲಿ ಕೈ ಎತ್ತಿದ್ರು, ಡಿ ಕೆ ಶಿವಕುಮಾರ್ ಕಡೆಗೆ ಹೋದ್ರು. ಹೇಗಿದ್ದರೂ ಇಲ್ಲಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರಲ್ಲ ಕೇಂದ್ರದಲ್ಲಿ ಅಂತ ಅಲ್ಲಿ ಕೈ ಎತ್ತಿದ್ರು. ಸರ್, ಇನ್ನೊಂದು ಡಿಫ್ರೆಂಟ್ ಆಗಿ ಒಂದು ವೋಟಿಂಗ್ ಪ್ಯಾಟರ್ನ್ ಆಗಿದೆ ಅಂತಲ್ಲ ಸರ್. ಯಾಕೆಂದ್ರೆ ಗ್ಯಾರಂಟಿ ವಿಚಾರಕ್ಕೆ ಬಂದಾಗ ನಮ್ಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಗ್ಯಾರಂಟಿ ಮತ್ತಿತರದ್ದು ಕೈ ಹಿಡಿದಿದೆ ಅಂತ ಕಾಂಗ್ರೆಸ್ ಹೇಳ್ತಾರೆ. ಬಟ್ ಓಲ್ಡ್ ಮೈಸೂರಿಗೆ ಬಂದಾಗ ಹಂಗೆ ಆಗೋದಿಲ್ಲ. ಕರಾವಳಿ ಭಾಗದಲ್ಲಿ ಬಂದಾಗಲೂ ಕೂಡ ಹಿಂದುತ್ವ ಕೈ ಹಿಡಿದಿದೆ ಅಂತ BJP ಹೇಳ್ತಾರೆ. ಒಟ್ಟಾರೆಯಾಗಿ 4 ಭಾಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ವೋಟಿಂಗ್ ಆಗಿಲ್ವ? ಗೆಲುವಿಗೆ 1000 ತಂದೆಗಳು, ಸೋಲು ಅಬ್ಬೆಪಾರಿ, ಕಾರಣಗಳು ವಿಪರೀತ. ಅಷ್ಟೇ ಪಾಯಿಂಟ್ ಇದು. ಯಾರು ಹೊಣೆ ಹೊತ್ಕೊಳ್ಳೋದಿಲ್ಲ ಸೋಲಿಗೆ. ಗೆದ್ದಾಗ ಎಲ್ಲ ಪೋಸ್ಟ್ ಮಾರ್ಟಮಲ್ಲಿ ಇಂಥ ಪಾಯಿಂಟ್ಸ್ ಬರುತ್ತವೆ, ಸೋತಾಗ ಹಿಂಗೆ ಬರುತ್ತೆ. ಬದುಕು ಗೆದ್ದಿತ್ತು, ಭಾವನೆ ಸೋತಿತ್ತು, ಇವೆಲ್ಲ ಬರುತ್ತೆ. ಸಾಯಬರ್ದು ಟಾಕು. ನೋ, ಯು ಡೋಂಟ್ ಹ್ಯಾವ್ ಟು ಬಿ ಸೋ ಮಚ್ ಡೀಪ್ ಇದ್ರಲ್ಲ. ಅಲ್ಲ, ಅದು ಇಟ್ಸ್ ಎ ವೆರಿ ಸಿಂಪಲ್ ಕ್ಯಾಲ್ಕುಲೇಷನಲ್ಲಿ. ಅರ್ಬನ್ ವೋಟ್ಸು ಬೆಂಗಳೂರು ರೂರಲಲ್ಲಿ ನಿಮಗೆ ಕೈ ಎತ್ತಿದೆ. ವೇರ್ ನರೇಂದ್ರ ಮೋದಿ ಹ್ಯಾಸ್ ಸುಪ್ರೀಮ್ಲಿ ಕಂಟ್ರೋಲ್ ದ ಸಿಚುಯೇಷನ್. ಭಾಳ ಸರಳ. ರೂರಲ್ ಸೈಡಲ್ಲಿ ಒಕ್ಕಲಿಗರು ಏನು ಡಾಕ್ಟ್ರಪ್ಪಂಗೆ ಒಂದ್ಸರಿ ಕೊಟ್ಬಿಡೋಣ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಭಾಳ ಸರಳ ಅದು. ಡಾಕ್ಟ್ರ್ ಮೇಲೆ ಬೇಡ ಅನ್ನಕ್ಕೆ ಅವ್ರ ಹತ್ರ ಏನೂ ಇರಲಿಲ್ಲ. 3ನೇದು, ಒಕ್ಕಲಿಗರು ಒಂದಾಗುವ ಆ ಎಲ್ಲ ಕಡೆ ಆದಂತಹ ಪ್ರಕ್ರಿಯೆ ಅಲ್ಲೂ ಆಗಿದೆ. ಇಲ್ಲದಿದ್ದರೆ ಮೋದಿಯನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಮತ ಹಾಕಿ ಅಂತ ರಾಹುಲ್ ಗಾಂಧಿ ಹೇಳೋದಾದರೆ, ಶಿವಕುಮಾರನ್ನ ನೋಡ್ಬಿಟ್ಟು ಕನಕಪುರದಲ್ಲಿ ತಿರಸ್ಕಾರ ಮಾಡಿದ್ರ? ಬರೀ 25,000 ಕೊಟ್ಟಂಗಾರೆ ಲೀಡನ್ನ. ಯಾರನ್ನ ನೋಡಿ ತಿರಸ್ಕಾರ ಮಾಡಿದ್ರ ಹಂಗಾರಲ್ಲಿ? ಬರೀ 25,000 ಸಿಕ್ಕಿದೆ. ವೇರ್ ಯು ಹ್ಯಾಡ್ 1 lakh ಮಾರ್ಜಿನ್. 1,25,000. ಡೋಂಟ್ ಗೋ ಡೀಪರ್ ಇನ್ ಟು ಇಟ್. ಈ ಬಾರಿಯ ಚುನಾವಣೆ ನಮ್ಮೆಲ್ಲರ ಈ ಅಳತೆ ಇನ್ನೆಲ್ಲ ಮೀರಿದ ರೀತಿಯಲ್ಲಿ ಪ್ರಾದೇಶಿಕವಾಗಿ ನಡೆದಿರುವಂಥದ್ದು ಈ ಚುನಾವಣೆ. ಇದಕ್ಕೆ ಉತ್ತರಗಳಿಲ್ಲ, ಸಿಗತ್ತೆ ಮುಂದೊಂದು ದಿನ. ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಲಿ ಮಾತ್ರ ಗ್ಯಾರಂಟಿ ವರ್ಕ್ ಆಯಿತು. ಇಲ್ವಂತ ಯಾವನು ಹೇಳೋದವನಲ್ಲಿ ವರ್ಕ್ ಆಗಿದೆ ಅಂತ ಇವ್ರಿಗೆ? ಯಾವನು ಹೇಳಿರೋನು? ವೈ ಶುಡ್ ಇಟ್ ವರ್ಕ್ ಓನ್ಲಿ ಇನ್ ಕಲ್ಯಾಣ ಕರ್ನಾಟಕ? ಅಲ್ಲಿ ಸ್ಥಳೀಯವಾಗಿ ಅಭ್ಯರ್ಥಿಗಳ ಮೇಲೆ ಹೋಗಿದೆ ಅಂತ. ಅಭ್ಯರ್ಥಿಗಳು, ಅಲ್ಲಿಯ ರಾಜಕೀಯ ಲೆಕ್ಕಾಚಾರಗಳು, ಅಲ್ಲಿಯ ರೆಬೆಲ್ಗಳು, ಅಲ್ಲಿ ಅಂಡರ್ಕಟ್ ಮಾಡುವವರು, ಅಲ್ಲಿಯ ಯೂನಿವರ್ಸಿಟಿ ಆಫ್ ಅಡ್ಜಸ್ಟ್ಮೆಂಟ್ಗಳು, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಲ್ಲಿಯ ಯೂನಿವರ್ಸಿಟಿ ಆಫ್ ಅಡ್ಜಸ್ಟ್ಮೆಂಟ್ಗಳು, ಅಲ್ಲಿಯ ಕ್ಯಾಂಡಿಡೇಟ್ಗಳ ಹಣಬಲ. ಅಲ್ಲ, ಈಗ ದೇಶದ ವಿಚಾರಕ್ಕೆ ಬಂದಾಗ ಇದೆಲ್ಲ ಕನ್ಸಿಡರೇ ಆಗಲ್ಲ ಅಂತ ಎಷ್ಟೋ ಸರಿ ಹೇಳ್ತೀವಲ್ಲ ಸರ್, ಈ ಥರದ ಅಂಡರ್ ಕರೆಂಟ್ ವಿಷಯಗಳು. ಸ್ಥಳೀಯವಾಗಿರುವಂಥ ವಿಚಾರಗಳು ಯಾವುದು ಬರೋದಿಲ್ಲ, ದೇಶವನ್ನೇ ಮೇನ್ ಆಗಿ ನೋಡ್ತಾರೆ ಅಂತ. ಆ ಥರದ ಸಬ್ಜೆಕ್ಟ್ ಇದ್ದು ಚುನಾವಣೆ ನಡೆದಾಗ ನಡೆಯುತ್ತೆ. ಈ ಸರಿ ನಡೆದೇ ಇಲ್ಲ ಅಂತ ಅವಾಗಲಿಂದ ಹೇಳ್ತಾ ಇದ್ದೀನಲ್ಲಮ್ಮ. ಇದು ರಾಜ್ಯ ಸ್ಥಳೀಯ ಪ್ರಾಂತ್ಯವಾರ ಗಾಳಿ ಇಲ್ಲ ಅನ್ಕೊಂಡು ಇದು ಮಾಡ್ತಾರೆ. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲವೂ ಈ ಪ್ರಾಂತ್ಯ ಬಾರಿ ನಡೆದಿಲ್ಲ. ಯಾಕೆ ಹೇಳ್ತೀವಿ ಜಮ್ಮು ಕಾಶ್ಮೀರದಿಂದ? ಅಲ್ಲಿ ಇಂಡಿಪೆಂಡೆಂಟ್ ಯಾಕೆ ಗೆದ್ದ? ಏನು ಅಲ್ಟಪಲ್ಟೆ ಗೆದ್ದ? 2 ಲಕ್ಷ ಹೋಟೆಲ್ ಗೆದ್ದ ಅವ್ನು ಯಾಕೆ ಗೆದ್ದ ಹಂಗಾರೆ ಅಲ್ವಾ? ಹಾಗಾಗಿ ನಡೆದೇ ಇಲ್ಲ ಆ ಥರ. ಇದನ್ನು ರಾಜಕೀಯ ಪಕ್ಷಗಳು ಈ ಬಾರಿ ಅರ್ಥ ಮಾಡ್ಕೊಳ್ಳೋದಾದರೆ ನಿಮಗೆ ಈ ಫಲಿತಾಂಶಗಳನ್ನು ಅರಗಿಸಿಕೊಳ್ಳುವುದು ಸುಲಭ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಎಂದಿನ ಟಾಪ್ ಟಾಕ್ಸ್ ಆ ಟಾಕಲ್ಲೇ ಕೂತ್ಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಇದು ಮೋದಿ ವಿರುದ್ಧ. ಹಾಗಾದರೆ ಇಲ್ಲಿ ಸಿದ್ದರಾಮಯ್ಯ ವಿರುದ್ಧನ? ಹಾಗಾದರೆ ಮೋದಿ ಅಕ್ಸೆಪ್ಟೆಡ್ಡಾ ಮಧ್ಯಪ್ರದೇಶದಲ್ಲಿ? ಇಟ್ ಕಾಂಟ್ ಬಿ, ಇಟ್ ಈಸ್ ನಾಟ್ ಅಂತ ನನ್ನ ವಾದ ಈ ಸರಿ ಅಲ್ವಾ?